ಓಂ ಶಾಂತಿ. ಎಲ್ಲ ಆತ್ಮೀಯ ಸೋದರ ಸೋದರಿಯರಿಗೆ ನಮನಗಳು. ನಾವು ಅಷ್ಟಶಕ್ತಿಯ ಒಂದು ಶೃಂಖಲೆಯಲ್ಲಿದ್ದೇವೆ. ರಾಜಯೋಗದಿಂದ ಪ್ರಾಪ್ತಿಯಾಗುವಂತಹ, ಪ್ರತಿನಿತ್ಯ ನಮ್ಮ ಜೀವನಕ್ಕೆ ಉಪಯೋಗ ಆಗುವಂತಹ ಅಷ್ಟಶಕ್ತಿಗಳಲ್ಲಿ ನಾವೀಗಾಗಲೇ 2 ಶಕ್ತಿಗಳನ್ನು ಕಂಡುಕೊಂಡಿದ್ದೇವೆ. ಅದರ ಬಗ್ಗೆ ಚರ್ಚೆ ಮಾಡಿದ್ದೇವೆ. ಅದರ ಅವಶ್ಯಕತೆಯ ಬಗ್ಗೆ ನಾವು ತಿಳಿದುಕೊಂಡಿದ್ದೇವೆ. ಹಾಗೆಯೇ ನಮ್ಮ ದೈನಂದಿನ ಬದುಕಿನಲ್ಲಿ ಜೀವನ ಸುಖಮಯವಾಗಬೇಕು ಅಂದರೆ ಮನುಷ್ಯ ಒಂಟಿ ಜೀವಿಯಲ್ಲ. ಮನುಷ್ಯ ಸಂಘಟಕ ಜೀವಿ, ಸಮಾಜ ಸೇವಿ. ಹುಟ್ಟಿ ಬರುವಾಗ ಒಬ್ಬರೇ ಆದರೂ ಒಂದು ಮನೆಯಲ್ಲಿ ಹುಟ್ಟುತ್ತೇವೆ, ತಂದೆ ತಾಯಿ ಸಂಬಂಧಿಗಳ ಜೊತೆಗೆ. ಹಾಗೆ ಬೆಳೆದು ದೊಡ್ಡವರಾಗ್ತಾ ನಮ್ಮ ಶಾಲೆ, ಮಿತ್ರರು, ಶಿಕ್ಷಕ ವರ್ಗ ಮತ್ತು ದೊಡ್ಡವರಾಗ್ತಾ ನಾವು ಸಮಾಜದ ಒಂದು ಸದಸ್ಯರಾಗ್ತೇವೆ, ಒಂದು ಭಾಗ ಆಗ್ತೇವೆ, ದೇಶದಲ್ಲಿ ಒಬ್ಬ ಸದಸ್ಯರಾಗ್ತೇವೆ. ಹಾಗಾಗಿ ನಾವು ಒಬ್ಬರೇ ಬಾಳ್ತೇವೆ, ಒಬ್ಬರೇ ಇರ್ತೇವೆ, ಒಂಟಿಯಾಗಿ ಬದುಕಿರ್ತೇವೆ. ಬರುವುದು ಒಬ್ಬರೇ ಇರ್ಬೋದು, ಹೋಗೋದೊಬ್ಬರೇ ಇರ್ಬೋದು. ಆದರೆ ಜೀವನ ಮಾತ್ರ ಎಲ್ಲರೊಂದಿಗಿದೆ, ಸಹಯೋಗದೊಂದಿಗೆ ಸಹಬಾಳ್ವೆ ಮಾಡೋದಿದೆ. ಹಾಗಾಗಿ ನಮಗೆ ಅತಿ ಅವಶ್ಯಕವಾಗಿ ಅಳವಡಿಸಿಕೊಳ್ಳುವ ಶಕ್ತಿ ಅಂತ ಹೇಳ್ತೇವೆ. ಸಾಕಷ್ಟು ವಿಷಯಗಳನ್ನು ನೋಡ್ಬೋದು, ವ್ಯಕ್ತಿಗಳನ್ನು ನೋಡ್ಬೋದು, ಎಷ್ಟೋ ಒಂದು ಘಟನೆಗಳಲ್ಲಿ ನಾವೊಂದು ಭಾಗವಾಗಬಹುದು. ಅಂತಹ ಸಂದರ್ಭದಲ್ಲಿ ಎಷ್ಟು ವಿಚಾರಗಳು ತಿಳಿತವೆ, ಎಷ್ಟು ಜನರನ್ನು ನೋಡ್ತೇವೆ, ಎಷ್ಟು ಮಾತುಗಳನ್ನು ಕೇಳ್ತೇವೆ, ಎಷ್ಟು ಒಂದು ನಾವು ಘಟನೆಗಳನ್ನು ಸಾಕ್ಷಿ ಸ್ಥಿತಿಯಿಂದ ನೋಡಬೇಕಾಗ್ತದೆ. ಇವಕ್ಕೆಲ್ಲಕ್ಕೂ ನಮಗೊಂದು ಶಕ್ತಿ ಬೇಕು, ಅಳವಡಿಸಿಕೊಳ್ಳುವ ಶಕ್ತಿ ಅಂತ ಹೇಳ್ತೀವಿ. ಎಲ್ಲವನ್ನು ಸಮಾವೇಶ ಮಾಡ್ಕೋಬೇಕು ಅಂತ ಹೇಳ್ತೇವೆ. ಏನಪ್ಪ ಅದರ ಅರ್ಥ ಅಂದರೆ, ನಾವೊಂದು ಸಮುದ್ರದ ಉದಾಹರಣೆ ಕೊಡ್ತೀವಿ. ಸಮುದ್ರ ತುಂಬ ವಿಶಾಲವಾಗಿದೆ, ನಿರಂತರ ಅಲೆಗಳು ಬರ್ತಾ ಇರ್ತವೆ. ಅಲೆಗಳಲ್ಲಿ ಕಸ ಕಡ್ಡಿ ಎಲ್ಲನೂ ಕೊಚ್ಚಿ ಹೋಗ್ತದೆ, ಉಳಿದದ್ದೆಲ್ಲನೂ ಸಮುದ್ರದ ಆಳಕ್ಕೆ ಹೋಗ್ತದೆ. ಆಳದಲ್ಲಿ ಹೋದರೆ ಜ್ಞಾನ ರತ್ನಗಳು ಬರ್ತವೆ. ನಾವು ದಂಡೆಗೆ ನೋಡಿದರೆ ಕೇವಲ ಕಸ ಕಡ್ಡಿ ಇರ್ತದೆ. ಆ ಸಮುದ್ರದ ವಿಶೇಷತೆ ಒಂದು ವಿಶಾಲತೆ, ಒಂದು ಗಂಭೀರತೆ, ಒಂದು ನಿರಂತರ ಕ್ರಿಯಾಶೀಲತೆ. ಒಂದು ಮಾತನ್ನು ನಾವು ಕೇಳ್ತಾ ಇರ್ತೀವಿ, ಟೈಮ್ ಆ್ಯಂಡ್ ಟೈಡ್ ವೇಟ್ ಫಾರ್ ನನ್ ಅಂತ. ಈ ಅಲೆಗಳು ಮತ್ತು ಸಮಯ ಯಾರಿಗೋಸ್ಕರನೂ ನಿಲ್ಲೋದಿಲ್ಲ ಅಂತ ಹೇಳ್ತೀವಿ. ಹಾಗೆ ಒಬ್ಬ ವ್ಯಕ್ತಿ ಸಮುದ್ರದ ಅಲೆಗಳನ್ನು ನೋಡ್ತಾ ನಿಂತಿದ್ದ. ಸುಮಾರು ಹೊತ್ತಿನವರೆಗೆ ಅಲ್ಲೇ ನಿಂತಿದ್ದ. ಒಬ್ರು ಯಾರೋ ಮಹಾನುಭಾವರು ಬಂದರು. ಆ ವ್ಯಕ್ತಿಯನ್ನು ಕೇಳಿದರು, ಯಾಕೆ ನೀನು ಇಲ್ಲಿ ನಿಂತಿದೀಯಾ ಅಂತ. ಆ ವ್ಯಕ್ತಿ ಹೇಳ್ತಾನೆ, ನಾನು ಈ ಸಮುದ್ರದ ಅಲೆಗಳು ಕಡಿಮೆ ಆದಮೇಲೆ ನಿಂತ ಮೇಲೆ ಆ ಕಡೆ ಹೋಗ್ತೇನೆ. ಆವಾಗ ಅವ್ರು ಹೇಳಿದರು, ಹಾಗಾದರೆ ನೀನು ಇಲ್ಲೇ ನಿಂತ್ಕೊಂಡ್ಬಿಡ್ತೀಯಾ? ಏನದರ ಅರ್ಥ, ಅಲೆಗಳು ನಿಲ್ಲೋದಿಲ್ಲ. ಅಲೆಗಳನ್ನು ನೋಡಿ ಆಸ್ವಾದಿಸಬೇಕೇ ಹೊರತು ನಿಲ್ಸೋಕ್ಕಾಗಲ್ಲ. ಅದನ್ನು ನಿಂತ ಮೇಲೆ ಏನಾದರೂ ಮಾಡ್ತೀವಿ ಅಂದರೆ ಅದು ಸಾಧ್ಯ ಆಗಲ್ಲ. ಹಾಗೆ ಸಮುದ್ರ ನಿರಂತರ ಕ್ರಿಯಾಶೀಲತೆ ನೋಡುಗರಿಗೆ ಖುಷಿಯನ್ನು ಕೊಡ್ತದೆ. ಅಲೆಗಳನ್ನು ನೋಡೋದು ಚೆಂದ, ಅಲೆಗಳಲ್ಲಿ ಆಡೋದು ಚೆಂದ, ಅಲೆಗಳ ಹತ್ರ ನಿಂತ್ಕೊಳ್ಳೋದು ಚೆಂದ. ಆ ರೀತಿ ಸಮುದ್ರ ಎಲ್ಲರಿಗೆ ಖುಷಿಯನ್ನು ಕೊಡ್ತದೆ, ಶಾಂತಿಯನ್ನು ಕೊಡ್ತದೆ, ಗಂಭೀರತೆಯನ್ನು ಕಲಿಸ್ತದೆ. ಆಳದಲ್ಲಿ ಹೋದರೆ ಮುತ್ತು ರತ್ನಗಳನ್ನೇ ಕೊಡ್ತದೆ. ಅಮೂಲ್ಯವಾದಂಥ ರತ್ನಗಳು ಇವತ್ತು ಸಮುದ್ರದ ಗರ್ಭದಲ್ಲಿ ಅಡಗಿದ್ದಾವೆ. ಅದರ ಜೊತೆಗೆ ದಂಡೆಗೆ ಕಪ್ಪೆ ಚಿಪ್ಪುಗಳಿರ್ತವೆ, ಸಿಂಪಿ ಅಂತ ಹೇಳ್ತೀವಿ. ಅದರಲ್ಲಿ ಕೆಲವೊಂದು ಮುತ್ತುಗಳಿರ್ತವೆ. ಅದಕ್ಕೆ ಸಮುದ್ರದ ಒಂದು ಸಂಪತ್ತು ಅಂತ ನಾವು ಹೇಳ್ತೇವೆ. ಪ್ರಕೃತಿಯಲ್ಲಿ ಎಲ್ಲವೂ ಪ್ರಯೋಜಕವಾದದ್ದೇ ಅಂತ ಹೇಳ್ತೇವೆ ನಾವು. ಅಂಥ ಸಮುದ್ರ ನೀವೇನು ಹಾಕಿದರೂ ತಗೊಳ್ತದೆ. ಕಸ ಕಡ್ಡಿ ಹಾಕಿದರೂ ತಗೊಳ್ತದೆ, ಒಳ್ಳೆಯ ವಸ್ತು ಹಾಕಿದರೂ ತಗೊಳ್ತದೆ, ಅಥವಾ ಮತ್ತಿನ್ನೇನಾದರೂ ಹಾಕಿದರೂ ಅದು ಸ್ವೀಕಾರ ಮಾಡ್ತದೆ. ಯಾವುದನ್ನು ಸಹ ಬೇಡ ಅಂತ ಹೇಳೋದಿಲ್ಲ, ತಿರಸ್ಕಾರ ಮಾಡೋದಿಲ್ಲ. ಎಲ್ಲವನ್ನು ತೆರೆದ ಮನಸ್ಸಿನಿಂದ ತಗೊಳ್ತದೆ. ಹಾಗಂತ ಎಲ್ಲವನ್ನು ಒಳಗೆ ಇಟ್ಕೊಳ್ಳೋದಿಲ್ಲ. ಬೇಕಾದದ್ದನ್ನು ತಗೊಂಡ್ರೆ
ಬೇಡವಾದದ್ದನ್ನು ಎಸೆದು ಬಿಡ್ತದೆ. ಅದು ಅಲೆಗಳ ಮುಖಾಂತರ ಮತ್ತು ತೆರೆಗೆ ಬಂದು ಬೀಳ್ತದೆ. ಹಾಗೆ ನಮ್ಮ ಜೀವನದಲ್ಲಿಯೂ ಸಹ ಎಷ್ಟೊಂದು ಕೊಡುವವರು ಇದ್ದಾರೆ. ಒಳ್ಳೆಯದನ್ನು ಕೊಡುವವರು ಇದ್ದಾರೆ, ಕೆಟ್ಟದ್ದನ್ನು ಕೊಡುವವರು ಇದ್ದಾರೆ. ಒಳ್ಳೆಯದನ್ನು ಹೇಳುವವರು ಇದ್ದಾರೆ, ಕೆಟ್ಟದ್ದನ್ನು ಹೇಳುವವರು ಇದ್ದಾರೆ. ನಮ್ಮ ಮನಸ್ಸಿಗೆ ಗಾಯ ಮಾಡುವಂಥ ಮಾತುಗಳು ಬರ್ತವೆ, ಇಳಿಯುವಂಥ ಮಾತುಗಳು ಬರ್ತವೆ. ಆನಂದ ಕೊಡುವಂಥ ಮಾತುಗಳಿರ್ಬೋದು, ಹೊಗಳಿಕೆ ಇರ್ಬೋದು, ಗೌರವದ ನುಡಿಗಳು ಇರ್ಬೋದು, ಪ್ರೀತಿಯ ನುಡಿಗಳಿರ್ಬೋದು, ಎಲ್ಲವೂ ಇರ್ತವೆ. ಜ್ಞಾನಿಯಾದವನು, ರಾಜಯೋಗಿಯಾದವನು ಎಲ್ಲವನ್ನ ತೆರೆದ ಮನಸ್ಸಿನಿಂದ ಸ್ವೀಕಾರ ಮಾಡಬೇಕು. ಎಲ್ಲರೂ ಹೇಳಿದ್ದನ್ನು ಕೇಳಬೇಕು. ಸಬ್ಕಾ ಸುನನಾ ಹೇ, ದಿಲ್ ಕಾ ಕರ್ನಾ ಹೇ. ಯಾರ್ದೂ ಸಹ ನಿಮ್ಮದು ಬೇಡ, ನಿಮ್ಮದು ಕರೆಕ್ಟ್ ಇಲ್ಲ, ನಿಮ್ಮದು ಸರಿ ಇಲ್ಲ ಹೇಳೋ ಹಾಗಿಲ್ಲ. ನೀವು ಹೇಳ್ತೀರಾ ಓಕೆ, ನೀವು ಹೇಳ್ತೀರಾ ಓಕೆ. ಇವ್ರ ಬಗ್ಗೆ ಹೇಳ್ತಾರೆ, ಅವ್ರ ಬಗ್ಗೆ ಹೇಳ್ತಾರೆ, ಒಳ್ಳೆಯದು ಕೆಟ್ಟದ್ದು ಎಲ್ಲವನ್ನ ಸ್ವೀಕಾರ ಮಾಡಬೇಕು. ಕೊಡುವಾಗ ನಾವು ಯಾವುದನ್ನು ರಿಜೆಕ್ಟ್ ಮಾಡಬಾರ್ದು, ಜುಗುಪ್ಸೆ ಪಟ್ಕೋಬಾರ್ದು. ಆದರೆ ಎಲ್ಲವನ್ನು ಒಳಗೆ ಇಟ್ಕೊಂಡು ಕೂಡಬೇಕಾ? ಇಲ್ಲ. ಸಮುದ್ರದ ಹಾಗೆ ನಮಗೆ ಯಾವುದು ಉಪಯೋಗವಿಲ್ವೋ, ಯಾವುದು ಅನವಶ್ಯಕ ಇದೆಯೋ, ಯಾವುದು ನಿಷ್ಪ್ರಯೋಜಕ ಇದೆಯೋ, ಯಾವುದು ನಮ್ಮ ಮನಸ್ಸಿಗೆ ದುಃಖ ಕೊಡುವಂಥದ್ದಿದೇನೋ, ಅಥವಾ ನಮಗೆ ಸುಳ್ಳು ಅಪವಾದ ಇರ್ಬೋದು, ಇನ್ನೊಂದು ಮಿಥ್ಯಾಚಾರ ಇರ್ಬೋದು, ಅವೆಲ್ಲವೂ ಸಹ ನಮಗೆ ಸಂಬಂಧಿಸಿದ ವಿಚಾರಗಳಲ್ಲ. ಅದರಿಂದ ನಮ್ಮ ಆತ್ಮ ಉನ್ನತಿಯಾಗೋದಿಲ್ಲ, ಅದರಿಂದ ಪ್ರಯೋಜನವಿಲ್ಲ. ಅಂಥ ಎಲ್ಲ ವಿಚಾರಗಳನ್ನು ಮನಸ್ಸಿನ ಮೂಲೆಯಿಂದ ಹೊರದೂಡಿ ಬಿಡಬೇಕು. ಅವನ್ನು ಮತ್ತೆ ಮತ್ತೆ ನೆನಪು ಮಾಡ್ಕೊಳ್ಳೋದಾಗಲಿ, ಅಥವಾ ಇನ್ನೊಬ್ಬರ ಹತ್ರ ಹೇಳೋದಾಗಲಿ, ವರ್ಣನೆ ಮಾಡೋದಾಗಲಿ, ಪ್ರಚಾರ ಮಾಡೋದು, ಒಂದು ಸಣ್ಣ ಸಮಸ್ಯೆಯನ್ನು ದೊಡ್ಡದನ್ನಾಗಿ ಮಾಡೋದು, ಅದರ ಮುಖಾಂತರ 10 ಜನರ ಮನಸ್ಸಿಗೆ ನೋವನ್ನು ಕೊಡುವಂಥದ್ದು, ಸಂಬಂಧಗಳನ್ನು ಮುರಿದು ಹಾಕುವಂಥದ್ದು, ಇದು ಯಾವುದೂ ಕೆಲಸ ನಮ್ಮಿಂದ ಆಗಬಾರ್ದು. ಅಂದರೆ ಎಲ್ಲವನ್ನು ವಿಶಾಲ ಮನಸ್ಸಿನಿಂದ ತೆಗೆದುಕೊಳ್ಬೇಕು, ಸ್ವೀಕಾರ ಮಾಡಬೇಕು. ಅದರ ಚಿಂತನೆಗೆ ಹೋಗಬಾರ್ದು, ಆಳಕ್ಕೆ ಹೋಗಬಾರ್ದು, ಅದನ್ನು ಪ್ರಸಾರ ಮಾಡಬಾರ್ದು. ಸಮುದ್ರದ ತೆರೆಗಳಂತೆ ಮನಸ್ಸಿನ ಮೂಲೆಯಿಂದ ಆ ಎಲ್ಲ ಅನವಶ್ಯಕವಾದದನ್ನು ಎತ್ತಿ ಹೊರಗೆ ಹಾಕಿಬಿಡಬೇಕು. ಆವಾಗ ಮನಸ್ಸು ವಿಶಾಲ ಇದ್ದದ್ದು ಅದು ಸುಭದ್ರನೂ ಆಗ್ತದೆ, ಬಹಳ ಆಹ್ಲಾದತೆಯಾಗಿರ್ತದೆ, ಪ್ರಶಾಂತವಾಗಿರ್ತದೆ. ಆ ಪ್ರಶಾಂತವಾದ ನೀರಿನ ಆಳಿನಲ್ಲಿ ಹೋದಾಗ ಮುತ್ತು ರತ್ನಗಳು ಸಿಗ್ತವೆ. ಹಾಗೆ ನಾವು ಶ್ರೇಷ್ಠ ವಿಚಾರಗಳು, ಜ್ಞಾನದ ಮಾತುಗಳು, ಪ್ರಭು ಚಿಂತನೆ, ಸ್ವಚಿಂತನೆ, ಆ ಎಂಥ ವಿಚಾರಗಳ ಆಳದಲ್ಲಿ ಹೋದಾಗ, ಮತ್ತೆ ಮತ್ತೆ ಮಂಥನ ಮಾಡಿದಾಗ ನಮಗೆ ಒಳ್ಳೆಯ ಜ್ಞಾನ ರತ್ನಗಳು ಸಿಗ್ತವೆ. ಆ ರತ್ನಗಳು ಅಮೂಲ್ಯವಾದದ್ದು. ನಮ್ಮ ಜೀವನವನ್ನು ಅಮೂಲ್ಯ ಮಾಡೋದರ ಜೊತೆಗೆ 10 ಜನರ ಜೀವನವನ್ನು ಮೇಲಕ್ಕೆತ್ತುವಂಥ, ದಾರಿ ತೋರಿಸುವಂತಹ, ಜೀವನ ರೂಪಿಸುವಂತಹ ಜ್ಞಾನ ರತ್ನಗಳು ನಮಗೆ ಶ್ರೇಷ್ಠವಾದದ್ದು ತಂದುಕೊಡುತ್ತದೆ. ಆದ್ದರಿಂದ ಅನವಶ್ಯಕವಾದದ್ದನ್ನು, ನಿಷ್ಪ್ರಯೋಜಕವಾದದ್ದನ್ನು, ನಮಗೇನೂ ಉಪಯೋಗ ಇಲ್ಲದಂಥ ವಿಚಾರಗಳನ್ನು ಮನಸ್ಸಿನಿಂದ ದೂರ ಮಾಡುವಂಥ ಶಕ್ತಿ ಈ ಸಮಾವೇಶ ಶಕ್ತಿ. ನಾವು ಸಹ ಸಮುದ್ರದಂತೆ ವಿಶಾಲವಾಗೋಣ. ನಾವು ಸಹ ಅದರ ಜೊತೆಗೆ ಸ್ವಚ್ಛತೆಯ ಜೊತೆಗೆ ಮುತ್ತು ರತ್ನಗಳನ್ನು ಧರಿಸ್ಕೊಂಡು ಅನೇಕರಿಗೆ ಅದನ್ನು ಕೊಡುವಂತಹ ಅಮೂಲ್ಯ ಜೀವನ ಸಾಗಿಸೋಣ. ಈಗ ಮುಂದಿನ ಸಂಚಿಕೆಯಲ್ಲಿ 4ನೇ ಶಕ್ತಿಯ ಬಗ್ಗೆ ತಿಳಿದುಕೊಳ್ಳೋಣ. ಅಲ್ಲಿವರೆಗೆ ತಮಗೆಲ್ಲರಿಗೂ ನಮಸ್ಕಾರ.